ಸ್ನೇಹಿತರೆ, ನೀವು ರಾತ್ರಿ ವೇಳೆ ಒಂಟಿಯಾಗಿ ಗಾಡಿ ಓಡಿಸುತ್ತಾ ಹೋಗುವಾಗ ಯಾರಾದರೂ ಲಿಫ್ಟ್ ಕೇಳಿದರೆ ಕೊಡ್ತೀರಾ? ಬಹುಶಃ ಈ ಕತೆ ಕೇಳಿದ ಮೇಲೆ ನೀವು ಖಂಡಿತ ಯಾರಿಗೂ ಲಿಫ್ಟ್ ಕೊಡಲ್ಲ. ಇದು ಕೇವಲ ಕಥೆಯಲ್ಲ, ನಮ್ಮ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಒಂದು ನಿಜವಾದ ಭಯಾನಕ ಘಟನೆ. ಇದು ನಡೆದಿದ್ದು 2018ರಲ್ಲಿ. ಕಿರಣ್ ಹೆಸರು ಬದಲಾಯಿಸಲಾಗಿದೆ ಎಂಬ ಸಾಫ್ಟ್ವೇರ್ ಇಂಜಿನಿಯರ್ ವೀಕೆಂಡ್ನಲ್ಲಿ ಬೆಂಗಳೂರಿನಿಂದ ತನ್ನ ಸ್ವಂತ ಊರಾದ ಶಿವಮೊಗ್ಗ ಕಡೆಗೆ ಬೈಕ್ನಲ್ಲಿ ಹೊರಟಿದ್ದ. ಆ ದಿನ ಆಫೀಸ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಅವನು ಬೆಂಗಳೂರು ಬಿಡುವಾಗಲೇ ರಾತ್ರಿ 10 ಗಂಟೆಯಾಗಿತ್ತು. ತುಮಕೂರು ದಾಟುವಾಗ ಸುಮಾರು 11:30. ಗಾಳಿ ಜೋರಾಗಿ ಬೀಸುತ್ತಿತ್ತು. ರಸ್ತೆಯೂ ಅಷ್ಟಾಗಿ ವಾಹನಗಳಿಲ್ಲದೆ ಒಂಟಿಯಾಗಿತ್ತು. ಅರಸೀಕೆರೆ ದಾಟಿ ಮುಂದೆ ಹೋಗುವಾಗ ಸಮಯ ಸರಿಯಾಗಿ ರಾತ್ರಿ 1:45 ಆಯಿತು. ಸುತ್ತಲೂ ದಟ್ಟವಾದ ಕಾಡು ಮತ್ತು ಅಡಿಕೆ ತೋಟಗಳು. ಹನಿ ಹನಿ ಮಳೆ ಬೇರೆ ಶುರುವಾಗಿತ್ತು. ಕಿರಣ್ ಬೈಕ್ ವೇಗವನ್ನು ಹೆಚ್ಚಿಸಿದ. ಅಷ್ಟರಲ್ಲಿ ಕತ್ತಲಲ್ಲಿ ದೂರದಿಂದ ಹೆದ್ದಾರಿಯ ಪಕ್ಕದಲ್ಲಿ ಯಾರೋ ಒಬ್ಬರು ಕೈ ತೋರಿಸಿ ಲಿಫ್ಟ್ ಕೇಳುತ್ತಿರುವುದು ಅವನ ಬೈಕ್ ಲೈಟ್ ಬೆಳಕಿನಲ್ಲಿ ಕಾಣಿಸಿತು. ಅಷ್ಟು ರಾತ್ರಿಯಲ್ಲಿ ಆ ಕಾಡಿನ ಮಧ್ಯೆ ಯಾರೋ ಇರಬಹುದು ಅಂತ ಕಿರಣ್ ಮೊದಲು ಯೋಚಿಸಿದರು. ಪಾಪ, ಯಾರೋ ಸಂಕಷ್ಟದಲ್ಲಿದ್ದಾರೆ ಎಂದುಕೊಂಡು ಬೈಕ್ ನಿಲ್ಲಿಸಿದ. ಅಲ್ಲಿ ನಿಂತಿದ್ದದ್ದು ಬಿಳಿ ಶರ್ಟ್ ಹಾಕಿದ್ದ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ. ಮುಖ ಸ್ವಲ್ಪ ಸುಸ್ತಾದಂತೆ ಕಾಣುತ್ತಿತ್ತು. ಸರ್, ಮುಂದೆ 5 ಕಿಲೋಮೀಟರ್ ದೂರದಲ್ಲಿ ನನ್ನ ಹಳ್ಳಿ ಇದೆ, ದಯವಿಟ್ಟು ಅಲ್ಲಿ ಬಿಡ್ತೀರಾ? ನನ್ನ ಗಾಡಿ ಕೆಟ್ಟು ಹೋಗಿದೆ ಎಂದ ಆ ವ್ಯಕ್ತಿ. ಕಿರಣ್ ಸರಿ ಎಂದು ಬೈಕ್ ಹತ್ತಿಸಿಕೊಂಡ. ಆ ವ್ಯಕ್ತಿ ಬೈಕ್ ಹತ್ತಿ ಹಿಂದೆ ಕುಳಿತ ತಕ್ಷಣ ಕಿರಣ್ಗೆ ಹಠಾತ್ತನೆ ವಾತಾವರಣ ಪೂರ್ತಿ ಬದಲಾದಂತೆ ಅನಿಸಿತು. ಬೇಸಿಗೆಯ ದಿನಗಳಾಗಿದ್ದರೂ ಬೆನ್ನ ಹಿಂದೆ ಯಾರೋ ಮಂಜುಗಡ್ಡೆಯನ್ನು ತಂದಿಟ್ಟ ಹಾಗೆ ವಿಪರೀತ ಚಳಿ ಶುರುವಾಯಿತು. ಕಿರಣ್ ಕನ್ನಡಿಯ ಮೂಲಕ ಆ ವ್ಯಕ್ತಿಯನ್ನು ನೋಡಲು ಯತ್ನಿಸಿದ. ಆದರೆ ಆಶ್ಚರ್ಯ ಎಂದರೆ ಕನ್ನಡಿಯಲ್ಲಿ ಆ ವ್ಯಕ್ತಿಯ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಕೇವಲ ಕತ್ತಲೆಯ ಮಸುಕಾದ ಆಕೃತಿಯಷ್ಟೇ ಕಾಣುತ್ತಿತ್ತು. ಕಿರಣ್ ತನ್ನ ಭ್ರಮೆ ಇರಬಹುದು ಎಂದುಕೊಂಡು ಗಾಡಿ ಓಡಿಸುವುದರ ಕಡೆ ಗಮನ ಕೊಟ್ಟ. ಸುಮಾರು 10 ಕಿಲೋಮೀಟರ್ ಹೋದರೂ ಆ ವ್ಯಕ್ತಿ ಹೇಳಿದ ಹಳ್ಳಿ ಬರಲೇ ಇಲ್ಲ. ಕಿರಣ್ ಹಿಂದೆ ತಿರುಗಿ, ಸರ್, ನಿಮ್ಮ ಊರು ಇನ್ನೂ ಎಷ್ಟು ದೂರ ಇದೆ ಎಂದು ಕೇಳಿದ. ಆದರೆ ಹಿಂದೆ ಕುಳಿತಿದ್ದ ವ್ಯಕ್ತಿಯಿಂದ ಯಾವುದೇ ಮರುಮಾತ ಬರಲಿಲ್ಲ. ಬದಲಿಗೆ ಅವನ ಗಂಟಲಿನಿಂದ ಗುಡ್ ಬುರ್ ಎಂದು ಪ್ರಾಣಿ ನರಳುವಂತಹ ವಿಚಿತ್ರವಾದ ಶಬ್ದ ಬರುತ್ತಿತ್ತು. ಕಿರಣ್ಗೆ ಬೆನ್ನು ಬೆವರಲು ಶುರುವಾಯಿತು. ಹೆದರಿಕೆಯಿಂದಲೇ ಬೈಕ್ ವೇಗವನ್ನು 80ರಿಂದ 90ಕ್ಕೆ ಏರಿಸಿದ. ರಸ್ತೆಯ ತಿರುವೊಂದರಲ್ಲಿ ಇದ್ದಕ್ಕಿದ್ದಂತೆ ಬೈಕ್ನ ಹ್ಯಾಂಡಲ್ ಕಂಟ್ರೋಲ್ ತಪ್ಪಿದಂತಾಯಿತು. ಯಾರೋ ಹಿಂದಿನಿಂದ ಬೈಕನ್ನು ಗಟ್ಟಿಯಾಗಿ ಹಿಡಿದು ಎಳೆಯುತ್ತಿರುವ ಅನುಭವ ಕಿರಣ್ಗೆ ಆಯಿತು. ಬೈಕ್ನ ಕನ್ನಡಿಯತ್ತ ನೋಡಿದ ಕಿರಣ್ ಪ್ರಾಣವೇ ಹೋದಂತಾಯಿತು. ಏಕೆಂದರೆ ಹಿಂದೆ ಕುಳಿತಿದ್ದ ಆ ವ್ಯಕ್ತಿಯ ಕೈಗಳು ಮನುಷ್ಯನ ಕೈಗಳಾಗಿರಲಿಲ್ಲ. ಅವುಗಳು ಕಪ್ಪಾಗಿ ಉದ್ದನೆಯ ಉಗುರುಗಳಿಂದ ಕೂಡಿದ್ದು ಕಿರಣ್ನ ಹೆಗಲನ್ನು ಹಿಡಿಯಲು ಹತ್ತಿರ ಬರುತ್ತಿದ್ದವು. ಕನ್ನಡಿಯಲ್ಲಿ ಆ ಮುಖ ವಿಕಾರವಾಗಿ ನಗುತ್ತಿರುವುದು ಸ್ಪಷ್ಟವಾಗಿ ಕಂಡಿತು. ಕಿರಣ್ ಭಯದಿಂದ ಕಿರುಚುತ್ತಾ ದೇವರ ನಾಮಸ್ಮರಣೆ ಮಾಡುತ್ತಾ ಬ್ರೇಕ್ ಹಾಕದೆ ಗಾಡಿಯನ್ನು ವೇಗವಾಗಿ ಮುನ್ನುಗ್ಗಿಸಿದ. ಮುಂದೊಂದು ಪೆಟ್ರೋಲ್ ಬಂಕ್ ಕಾಣಿಸಿತು. ಬೆಳಕನ್ನು ನೋಡಿದ ತಕ್ಷಣ ಕಿರಣ್ ಬೈಕನ್ನು ಪೆಟ್ರೋಲ್ ಬಂಕ್ ಒಳಗೆ ನುಗ್ಗಿಸಿ ಜೋರಾಗಿ ಬ್ರೇಕ್ ಹಾಕಿದ. ಬೈಕ್ ನಿಂತ ತಕ್ಷಣ ಹಿಂದೆ ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಕೇವಲ ಬೈಕ್ ಸೀಟಿನ ಮೇಲೆ ವಿಪರೀತ ತಣ್ಣಗಿನ ನೀರು ಹನಿಗಳಿದ್ದವು ಮತ್ತು ಗಾಳಿಯಲ್ಲಿ ಕೊಳೆತ ವಾಸನೆ ಬರುತ್ತಿತ್ತು. ಕಿರಣ್ ಗಾಬರಿಯಿಂದ ನಡುಗುತ್ತಾ ಬಿದ್ದದ್ದನ್ನು ನೋಡಿ ಪೆಟ್ರೋಲ್ ಬಂಕ್ನಲ್ಲಿದ್ದ ಇಬ್ಬರು ಕೆಲಸಗಾರರು ಓಡಿ ಬಂದು ನೀರು ಕೊಟ್ಟರು. ಕಿರಣ್ ನಡೆದ ವಿಷಯವನ್ನು ಹೇಳಿದಾಗ ಅವರು ಆಶ್ಚರ್ಯಪಡಲಿಲ್ಲ, ಬದಲಿಗೆ ಬೇಸರದಿಂದ ತಲೆಯಾಡಿಸಿದರು. ಅವರು ಹೇಳಿದರು, ಸರ್, ನೀವು ಬದುಕುಳಿದಿದ್ದೇ ನಿಮ್ಮ ಪುಣ್ಯ. ಇಂದಿಗೆ ಸರಿಯಾಗಿ 2 ವರ್ಷಗಳ ಮುಂಚೆ ಅದೇ ಜಾಗದಲ್ಲಿ ರಾತ್ರಿ ವೇಳೆ ಬೈಕ್ ಅಪಘಾತವಾಗಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲೇ ಬಿದ್ದು ರಕ್ತ ಸೋರಿ ಸತ್ತಿದ್ದ. ಆಸ್ಪತ್ರೆಗೆ ಸೇರಿಸಲು ಯಾರೂ ಲಿಫ್ಟ್ ಕೊಡದಿದ್ದಕ್ಕೆ ಅವನು ಅಲ್ಲಿಯೇ ಪ್ರಾಣ ಬಿಟ್ಟಿದ್ದ. ಅಂದಿನಿಂದ ಇಂದಿನವರೆಗೂ ರಾತ್ರಿ 1ರಿಂದ 3 ಗಂಟೆಯ ನಡುವೆ ಒಂಟಿಯಾಗಿ ಬರುವವರ ಹತ್ತಿರ ಅವನು ಲಿಫ್ಟ್ ಕೇಳ್ತಾನೆ. ಲಿಫ್ಟ್ ಕೊಟ್ಟು ಹೆದರಿ ಬೈಕ್ನಿಂದ ಬಿದ್ದು ಪ್ರಾಣ ಕಳೆದುಕೊಂಡವರು ಎಷ್ಟೋ ಜನ ಇದ್ದಾರೆ. ಕಿರಣ್ ಅಂದು ಹೇಗೋ ಬದುಕುಳಿದ. ಆದರೆ ಇಂದಿಗೂ ಆ ಹಳೆ ರಸ್ತೆಯಲ್ಲಿ ರಾತ್ರಿ ವೇಳೆ ಪ್ರಯಾಣ ಮಾಡಲು ಜನ ಹೆದರುತ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಇಂತಹ ಅನುಭವ ಆಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.